ಐಡಿಎಫ್ಸಿ ಬ್ಯಾಂಕ್ ಮ್ಯಾನೇಜರ್ಗೆ ರೈತ ವಿರೋಧಿ ಬ್ಯಾಂಕಿಗೆ ರೈತ ವಿರೋಧಿ ಬ್ಯಾಂಕಿಗೆ ಬೇಕೇ ಬೇಕು. ರೈತರನ್ನು ವಿರೋಧಿಸುವ ಐಡಿಎಫ್ಸಿ ಬ್ಯಾಂಕಿನವರಿಗೆ ಸೌಜನ್ಯಕ್ಕಾದ್ರೂ ಇವ್ರದ್ದು ಆನ್ಸರ್ ಮಾಡಬೇಕು ಅಂತಲ್ವಾ? ನಾವೇನು ಕೂಲಿ ಕಾರ್ಮಿಕರು ಕೂಲಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಗ್ರಿಕಲ್ಚರ್ IDFC ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ IDFC ಬ್ಯಾಂಕಿನ ಅವೈಜ್ಞಾನಿಕ ಆಡಳಿತವೇ ಕಾರಣ ಏನು ಅಂದರೆ, ಈ ಹಿಂದೆ 2020ರಲ್ಲಿ ಆಸುಪಾಸಿನಲ್ಲಿ ಶಂಕರ್ ಎಂಬುವರು ದಳ್ಳಾಳಿ ಅಂದರೆ ಮಾರ್ಕೆಟ್ ದಳ್ಳಾಳಿ ಬಂಡಿಪಾಳ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಮತ್ತು ವ್ಯವಹರಿಸ್ತಾ ಇರ್ತಾರೆ ರೈತರ ಜೊತೆಯಲ್ಲಿ. ಆ ನಿಟ್ಟಲ್ಲಿ ಈ ಬ್ಯಾಂಕ್ನಲ್ಲಿ ಒಂದು 20 ಲಕ್ಷ ರೂಪಾಯಿ ಸಾಲವನ್ನು ತಗೊಂಡಿದ್ದಾರೆ. ಸಾಲ ತಗೊಂಡಂಥ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವರು ವಿಮೆ ಮಾಡಿಸ್ಬೇಕು. ಆಸ್ ಪರ್ ರೂಲ್ಸ್ ಪ್ರಕಾರ RBI ಡೈರೆಕ್ಷನ್ ಏನು ಹೇಳುತ್ತೆ, ವಿಮೆ ಮಾಡಿಸಿ ಅವರು ಸಾಲವನ್ನು ಕೊಡಬೇಕು. ಏನಾರ ಅಕಸ್ಮಾತ್ ಪ್ರಾಣತ್ಯಾಗ ಆದರೆ ಅಥವಾ ಅಪಘಾತ ಆದರೆ ಏನಾರ ಸಮಸ್ಯೆ ಆದರೆ ಆ ವಿಮಾದ ಮೊತ್ತದಿಂದ ಅವರು ವಜಾ ಮಾಡ್ಕೋಬೇಕು ಸಾಲನ ಅಂತೇಳಿ ನಿಯಮಾವಳಿ ಇರೋದು. ಇವರು ಏನು ಮಾಡಿದಾರೋ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಗಬೇಕು ಮ್ಯಾನೇಜ್ಮೆಂಟ್ ಬಂದರೆ. ಅವೈಜ್ಞಾನಿಕವಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಅಕಾಲಿಕ ಮರಣಕ್ಕೆ ಶಂಕರರು ಯಾರಿದ್ದಾರೆ ಅವರು ಮರಣ ಹೊಂದಿದ್ದಾರೆ. ಮರಣ ಹೊಂದಿದ ಸಂದರ್ಭದಲ್ಲಿ ಇವರು ಡೆತ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ತಮ್ಮವರು, ಅವ್ರ ಫ್ಯಾಮಿಲಿ ಯಾರಿದ್ದಾರೆ ಅನಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಪ್ರಕಾರ ಅವ್ರ ಡೆತ್ ಸರ್ಟಿಫಿಕೇಟ್ ಅಂತ ನೋಡಿ ಇವರು ವಿಮೆ ಮಾಡಿಸಿದ್ರೆ ಅಥವಾ ಮಾಡಿದರೆ ಅದು ಏನಾಗಿದೆ ಅವ್ರದ್ದು ಪ್ರಾಬ್ಲಮ್. ಅದು ವಿಮೆ ಮಾಡಿಸ್ಬೇಕು ಅಂತ ನಮ್ಮದು ವಾದ. ವಿಮೆ ಮಾಡಿಸಿರಲೇಬೇಕು. ಎಲ್ಲ ಕಡೆ ನಾವು ವಿಚಾರಣೆ ಮಾಡಿದ್ದೀರಿ. ವಿಮೆ ಮಾಡಿಸ್ಕೊಂಡೆ ಅವ್ರು ಸಾಲ ಕೊಡಬೇಕು ಅಂತ ನಿಯಮಾವಳಿ ಇರೋದು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ವಿಮೆ ಮಾಡಿಸ್ಬೇಕಿತ್ತು ಅಥವಾ ಮಾಡಿಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಮಾಡಿಸ್ಕೊಂಡು ಇವರು ವಜಾ ಮಾಡಿ ಸಂಬಂಧಪಟ್ಟಂಥ ಕನ್ಸ್ಯೂಮರ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ NOCನ ಕೊಡಬೇಕಿತ್ತು. ಅವ್ರ ದಾಖಲೆ ಪತ್ರಗಳನ್ನ ವಾಪಸ್ ಮಾಡಿ ಅವ್ರ ಸಾಲವನ್ನು ಮೊಟಕುಗೊಳಿಸ್ಬೇಕಿತ್ತು. ಇವರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ಕೊಂಡು ಅವೈಜ್ಞಾನಿಕವಾಗಿ ಕೆಲಸವನ್ನು ಮಾಡಿ ಆ ಕುಟುಂಬದಲ್ಲಿ ಮಹಿಳೆ ಒಬ್ಬಳೇ ಇರೋದು. ಅವ್ರ ತಮ್ಮ ಇವರೊಬ್ಬರು ಈಗ ಏನೋ ಅವರ ಸಂಕಷ್ಟಕ್ಕೆ ಜೊತೆಗೂಡ್ಕೊಂಡವ್ರೆ. ಅವ್ರಿಗೆ ಅಂಗವಿಕಲ ಮಗು ಇದೆ, ಇನ್ನೊಂದು ಪಾಪು ಇದೆ. 2 ಪಾಪು ಮಧ್ಯದಲ್ಲಿ ಅಂಗವಿಕಲ ಮಗು ಬಂದು ಅವರು ಸಣ್ಣ ವಯಸ್ಸಿಗೆ ಗಂಡನ ಕಳ್ಕೊಂಡು ಅವರು ವಿಧವೆಯಾಗಿ ಅವ್ರ ಸಂಕಷ್ಟನ ಅವರೇ ನಿಭಾಯಿಸೋದು ಕಷ್ಟ. ಅಂಥದ್ರಲ್ಲಿ ಇವರು ಅವ್ರ ಮೇಲೆ ನೋಟಿಸ್ನ ಜಾರಿ ಮಾಡಿ ಒತ್ತಡವನ್ನು ಏರಿ ನೀವು ಮುಟ್ಕೋಲ್ ಹಾಕತ್ತೀವಿ, ನಿಮ್ಮ ಆಸ್ತಿ ಎಲ್ಲ ನೀವು ಹರಾಜು ಮಾಡ್ತೀವಿ ಅಂತ ಹೇಳುವಂಥದ್ದು ಅವೈಜ್ಞಾನಿಕ ನೀತಿ. ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇಂಥ ಚಿಟ್ ಫಂಡ್ ಕಂಪನಿಗಳು ಯಾರ್ಯಾರು ಈ ಥರ ಮಾಡ್ತಾರೆ, ಉಸುಲಿನ ದಂಧೆ ಮಾಡ್ತಾರೆ, ಇದು ಯಾವುದೇ RBI ಡೈರೆಕ್ಷನ್ ಸೆಮಿ ಡೈರೆಕ್ಷನ್ ಒಳಗಡೆ ಇವ್ರು ಬರಲ್ಲ. ಇಂಥವು 1000 ಇದ್ದಾವೆ, ಬನ್ನೂರಲ್ಲೂ ಇದ್ದಾವೆ. ಒಂದೊಂದು ಕಡೆ 100 ಕೊಡೆ ಎತ್ಬಿಟ್ಟವೆ. ಇವು ನಾಯಿ ಕೊಡೆ ಅಂತ 10,000 ಚಿಟ್ ಫಂಡ್ ಇದ್ದಾವೆ ಈ ಥರದ್ದು. ಇವರು ಏನು RBI ಸೆಮಿ ಡೈರೆಕ್ಷನ್ ಇದೆ ಅದನ್ನು ವೈಲೇಟ್ ಮಾಡಿ ಇವರು ಖಾತೆಯನ್ನು ತೆರೀತಾರೆ, ಸಾಲವನ್ನು ನಿರ್ವಹಣೆ ಮಾಡ್ತಾರೆ ಮತ್ತು ಕೊಡ್ತಾರೆ. ಅದೇ ರೀತಿಯಲ್ಲಿ ಬಡ್ಡಿ ದಂಧೆಯನ್ನು ಉಸುಲು ಮಾಡ್ತಾರೆ ಇವರು ಬಡ್ಡಿ. ನಾವು ಇವ್ರಿಗೆ ಒಂದು ಎಚ್ಚರಿಕೆ ಕೊಡೋದೇನು ಅಂದರೆ, ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುಗ್ರೀವಾಜ್ಞೆ ಏನಿದೆ ಆ ಪ್ರಕಾರಕ್ಕೆ ಒಳಪಟ್ಟರೆ ಇವರು ಜೈಲಿಗೆ ಹೋಗ್ತಾರೆ. ನಾನು ಈಗ ಮನ್ಸು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟರೆ ಆ ಕುಟುಂಬದವ್ರು ಕರ್ಕೊಂಡೋಗಿ ಇವ್ರನ್ನ ಜೈಲಿಗೆ ಕೂರ್ಸೋದು ನನಗೆ ಗೊತ್ತಿದೆ. ಇವ್ರು ಎಂಥ ವಾದ ಮಾಡಿದ್ರು. ನಾವೇನಂದರೆ ಬ್ಯಾಂಕು ಉಳಿಬೇಕು, ನಮಗೆ ನ್ಯಾಯನೂ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಸ್ವಲ್ಪ ಜನರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರೇನಾದರೂ ಇವತ್ತಿನ ಪ್ರತಿಭಟನೆಗೆ ನಮ್ಮ ನಿಬಂಧನೆಗಳಿಗೆ ಒಪ್ತಾನೆ ಇದ್ದರೆ ನಮ್ಮದು ಒಂದೇ ಮಾತು, ಇವ್ರು ಏನಿದೆ ವಿಮಾ ಇದೆ ಮಾಡ್ದೇ ಇದ್ದರೂ ಇವ್ರದೇ ತಪ್ಪು. ಮಾಡಿದರೆ ಇವರು ವಜಾ ಮಾಡ್ಕೋಬೇಕಿತ್ತು. ಮಾಡಲಿಲ್ಲ ಅಂದರೆ ಅವತ್ತು ಯಾರು ಇರ್ತಾರೆ ಮ್ಯಾನೇಜ್ಮೆಂಟು ಅವ್ರ ಮೇಲೆ ಆರೋಪ ಹೊರಿಸಿ ಅವರಿಂದ ದಂಡ ಕಟ್ಟಿಸ್ಕೋಬೇಕು. ಇವರು ಅವನು ಯಾವ ಊರಿಗಾರ ಹೋಗಿರಲಿ, ಅವನು ಅವೈಜ್ಞಾನಿಕವಾಗಿ ಹಕ್ಕುಗಳನ್ನ ಬದಲಾವಣೆ ಮಾಡಿದರೆ ಅಲ್ಲಿ ಅವನು ಜವಾಬ್ದಾರಿ. ಅದು ಮೊನ್ನೆ ಕೂಡ ನಾನು ಒಂದು ಕೇಸ್ನಲ್ಲಿ 2.5 ಲಕ್ಷ ರೂಪಾಯಿನ ಏಜೆಂಟ್ ಕೈಲಿ ಕಟ್ಸಿದ್ದೀನಿ. ಇದೇ ಥರ ಮೋಸ ಮಾಡಿದಂಥ ಏಜೆಂಟ್ ಕೈಲಿ 2.5 ಲಕ್ಷ ರೂಪಾಯಿನ ಕಟ್ಸಿದ್ದೀನಿ. ಇವ್ರ ತವರು ಈಗ 20 ಲಕ್ಷ ಏನಿದೆ ನಾವು ಈಗಾಗಲೇ 15 ಲಕ್ಷ ಕಟ್ಬಿಟ್ಟಿದ್ದಾರೆ. ಇನ್ನೊಂದು 5 ಲಕ್ಷ ಅಸೂಲು ಕಟ್ಟಬೇಕಿತ್ತು ಅವರು ಅಷ್ಟೇ. ಅದರಲ್ಲಿ ವಿಮೆ ಇದ್ದಿದ್ರೆ ಇವರೇ ನಮ್ಗೆ 15 ಲಕ್ಷ ಕಟ್ಟಬೇಕು. 20 ಲಕ್ಷಕ್ಕೆ 25 ಲಕ್ಷಕ್ಕೆ 30 ಲಕ್ಷಕ್ಕೆ ವಿಮೆ ಮಾಡಿಸ್ಬೇಕು. ಇವರೇ ನಮ್ಗೆ ವಾಪಸ್ ದುಡ್ಡು ಕಟ್ಟಬೇಕು. ಕನಿಷ್ಠ ಇವ್ರಿಗೆ ಮಾನವೀಯತೆ ಇದ್ದಿದ್ರೆ ಡೆತ್ ಸರ್ಟಿಫಿಕೇಟ್ ಮೇಲೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ, ನಿಮ್ಮದು ವಿಮೆ ಇದೆ, ನಾವು ವಿಮೆ ಮೇಲೆ ಜಮಾ ಮಾಡ್ಕೋತೀವಿ, ಧೈರ್ಯ ತುಂಬಿ ಸ್ಥೈರ್ಯವಾಗಿ ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ನೆರವಾಗಬೇಕಾಯ್ತು. ಯಾವ ಬ್ಯಾಂಕಿನ ಮ್ಯಾನೇಜ್ಮೆಂಟು ನೆರವಾಗಬೇಕಾಯ್ತು ಅವರು ಆ ಕುಟುಂಬದ ವಿರುದ್ಧ ಸಮರ ಸಾರಿರೋದು ನಾವು ಇವತ್ತು ಧಿಕ್ಕರಿಸ್ತಾ ಇದ್ದೀವಿ.
ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ. ಇದೊಂದೇ ಬ್ಯಾಂಕು ಅಂತಲ್ಲ, ಬೇರೆ ಬೇರೆ ಬ್ಯಾಂಕುಗಳು ಇದ್ದಾವೆ. ಆ ಬ್ಯಾಂಕುಗಳು ಕೂಡ ಇದೇ ಥರ ಸುಲಿಗೆ ನಡೀತಾ ಇರುತ್ತೆ. ಒಂದೇ ಸಾರಿ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮೈಸೂರಿಗೆ ಇದನ್ನು ದೊಡ್ಡ ಮಟ್ಟದ ಒಂದು ಆಂದೋಲನವಾಗ್ತಕ್ಕಂಥ ಜನ ಆಂದೋಲನವಾಗಿ ಎಲ್ಲ ಬ್ಯಾಂಕುಗಳಿಗೂ ಪಾಠ ಕಲಿಸ್ಬೇಕಾಗ್ತದೆ. ಈ ಬ್ಯಾಂಕಿನ ಮ್ಯಾನೇಜರ್ಗೆ ನಾನು ಆಗ್ರಹ ಮಾಡೋದು ಏನಂದರೆ, ಕೂಡಲೇ ದಿವಂಗತ ಶಂಕರ್ ಅವರ ಸಾಲವನ್ನು ಎಲ್ಲ ಮೊತ್ತವನ್ನು ಉಳಿಕೆ ಇರ್ತಕ್ಕಂಥದ್ದೆಲ್ಲ ಮನ್ನಾ ಮಾಡಬೇಕು. ಅವ್ರ ಕುಟುಂಬಕ್ಕೆ NOC ಕೊಡಬೇಕು, ದಾಖಲೆ ಪತ್ರಗಳನ್ನ ವಾಪಸ್ ಕೊಡಬೇಕು. ಒಂದು ವೇಳೆ ಅವ್ರು ಕೊಡೋದಿಲ್ಲ, ಏನಾದ್ರು ಇದೇ ಥರ ಪ್ರಾಬ್ಲಮ್ ಮಾಡ್ತೀನಿ ಅಂದರೆ ಮುಂದೆ ಸುಗ್ರೀವಾಜ್ಞೆ ಕಾಯ್ದೆ ಏನಿದೆ ಅದನ್ನು ಎದುರಿಸಲಿಕ್ಕೆ ತಯಾರಾಗಬೇಕಾಗ್ತದೆ. ಮತ್ತು ಅವೈಜ್ಞಾನಿಕ ಆಡಳಿತದ ವಿರುದ್ಧ ಮತ್ತೊಮ್ಮೆ ದೊಡ್ಡ ಮಟ್ಟದ ಆಂದೋಲನ, ಜನ ಆಂದೋಲನ ಮಾಡಿ ಈ ಬ್ಯಾಂಕನ್ನು ಮುಚ್ಚಿಸಬೇಕಾಗ್ತದೆ ಅಂತ ನಾನು ಹೇಳ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ತಂಡ ಕೂಡ ಇವತ್ತು ಬಂದಿದ್ದೇವೆ ಮೈಸೂರು ಜಿಲ್ಲೆಯಿಂದ. ಇವರು ಫಲಾನುಭವಿಗಳು, ಅವ್ರ ತಮ್ಮ, ಇವರು ದಿವಂಗತ ಶಂಕರ್ ಅವರು ತಮ್ಮ ನಾಗರಾಜ್ ಅವರು, ಅವ್ರ ಕುಟುಂಬದವರು ಪಾಪ ಮಹಿಳೆ ಆಗಿರೋದ್ರಿಂದ ಅವ್ರ ತೊಂದರೆಯಲ್ಲಿ ಇರೋದ್ರಿಂದ ನಾವು ಇವತ್ತು ಕರ್ಕ ಬಂದಿಲ್ಲ. ಇನ್ನೊಮ್ಮೆ ಏನಾದ್ರು ಇವರು ನಮ್ಮ ಎಚ್ಚರಿಕೆಗೆ ಬಗ್ಲಿಲ್ಲ ಅಂದರೆ ಆ ಕುಟುಂಬ ಸಮೇತರಾಗಿ ಬಂದು ಉಪವಾಸ ಸತ್ಯಾಗ್ರಹ ಮಾಡಿ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಎಚ್ಚರಿಸ್ತೇನೆ.